ಎಲ್ರಿಗೂ ನಮಸ್ಕಾರ. ಸ್ಯಾಟಿಸ್ಫ್ಯಾಕ್ಷನ್ನ ಮತ್ತೊಂದು ಎಪಿಸೋಡ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ವೆಲ್ಕಮ್. ಇವತ್ತಿನ ಟಾಪಿಕ್ಕು ಬದಲಾವಣೆ. ನಾವು ಯಾವುದನ್ನು ಬದಲಾಯಿಸೋಕ್ಕಾಗಲ್ಲ. ಏನಪ್ಪ ಬದಲಾವಣೆ ಹೆಸರಿನಲ್ಲಿ ಒಂದು ದೊಡ್ಡ ನೆಗೆಟಿವ್ ಐಡಿಯಾನ ಶೇರ್ ಮಾಡ್ತಾ ಇದ್ದೀನಲ್ಲ ಅಂತ ಯೋಚನೆ ಮಾಡಬೇಡಿ. ಇವತ್ತಿನ ವಿಷಯವೇ ಅಂಥದ್ದು. ಬೇರೆ ಏನೂ ಇಲ್ಲ ಅಂದರೆ ಈ ಮಾತುಗಳು ನಿಮ್ಮನ್ನು ಸ್ವಲ್ಪ ನಂತರ ಯೋಚನೆ ಮಾಡೋಕ್ಕೆ ಹಚ್ಚಿದರೆ ಸಾಕು, ಅಷ್ಟೇ. ತುಂಬ ಜನರಿಗೆ ಈಗಾಗಲೇ ಮರೆತು ಹೋಗಿರ್ಬೋದು. ಕೇವಲ 5 ವರ್ಷಗಳ ಹಿಂದೆ, ಅಂದರೆ ಮಾರ್ಚ್ 15, 2020 ಹೊತ್ತಿಗೆಲ್ಲ ನಮ್ಮನ್ನು ಕೋವಿಡ್ ಮಹಾಮಾರಿ ಆವರಿಸ್ಕೊಂಡು ಬಿಟ್ಟಿತ್ತು. ನೆನಪಿದೆಯಾ? ಆಫೀಸ್ನಲ್ಲಿ ಕೆಲಸ ಮಾಡೋರನ್ನು ಮನೆಯಿಂದಲೇ ಕೆಲಸ ಮಾಡಿ ಅಂದರು. ಅಂಗಡಿಗಳೆಲ್ಲ ನಿಧಾನವಾಗಿ ಕ್ಲೋಸ್ ಆಗಿ ಮಾನವ ನಿರ್ಮಿತ ಪ್ರಪಂಚದ ಇನ್ನೇನು ಸ್ಟ್ಯಾಂಡ್ ಸ್ಟಿಲ್ ಆಗಿ ನಿತ್ತೇ ಬಿಡುತ್ತೆ ಅನ್ನೋ ಪರಿಸ್ಥಿತಿ ಆರಂಭವಾಗಿದ್ದು ಈ ದಿನ 5 ವರ್ಷದ ಹಿಂದೆ. 100 ವರ್ಷಕ್ಕೊಮ್ಮೆ ಬರೋ ಇಂಥ ಮಹಾಮಾರಿಗಳನ್ನು ಅನುಭವಿಸಿದ್ದು ನಮ್ಮ ಜನ್ರೇಷನನ್ನು ಪುಣ್ಯ ಅಂದ್ಕೋಬೇಕೋ ಅಥವಾ ನಮ್ಮ ಪಾಪಕರ್ಮ ಅಂದ್ಕೋಬೇಕೋ ಗೊತ್ತಿಲ್ಲ. ಆದರೆ ಪ್ರಪಂಚದಾದ್ಯಂತ ಲಕ್ಷಾಂತರ ಜನ ತಮ್ಮ ಜೀವ ಕಳ್ಕೊಂಡ್ರು. ಈ ಮಹಾಮಾರಿ ದೆಸೆಯಿಂದ ಅದೆಷ್ಟು ಬಿಸ್ನೆಸ್ಗಳು ಮುಚ್ಚಿ ಹೋದವು. ಬಹಳಷ್ಟು ಜನರ ಬದುಕಿನಲ್ಲಿ ಅನೇಕ ತಿರುವುಗಳು ಬಂದವು. ಅದನ್ನೆಲ್ಲ ಒಮ್ಮೆ ನೆನಪಿನ ಸುರುಳಿಗಳಲ್ಲಿ ವೀಕ್ಷಿಸುವುದು 5 ವರ್ಷಗಳ ನಂತರ ಒಂದು ವಿಶೇಷವೇ ಸರಿ. ಹೋಗಲಿ ಬಿಡಿ, ಇಂದಿನ ಟಾಪಿಕ್ಕಿಗೆ ಬರೋಣ. ಬದಲಾವಣೆ ಬಹಳ ದೊಡ್ಡದು. ಯಾವಾಗಲೂ ಎಲ್ಲ ಸಮಯದಲ್ಲೂ ಆಗೋ ಬದಲಾವಣೆ ಮಾತ್ರ ನಿರಂತರ, ಮತ್ಯಾವುದೂ ಬದಲಾಗೋದಿಲ್ಲ ಅನ್ನೋದು ಈ ಹೊತ್ತಿನ ತತ್ವ ಅಷ್ಟೇ. ನಾನೊಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಇದೇ 5 ವರ್ಷದ ಹಿಂದೆ ಈ ಕೋವಿಡ್ ಆರಂಭವಾದಾಗ ನಮ್ಮ ಮನೆಯಲ್ಲಿ ನಾನು ಒಂದು ಮಾವಿನ ಸಸಿಯನ್ನು ಶುರು ಮಾಡಿದೆ. ಸಸಿ ಅಥವಾ ಗಿಡವನ್ನು ಶುರು ಮಾಡೋದು ಅಂದರೆ ಏನರ್ಥ? ತೋಟಗಾರಿಕೆ ವಿಭಾಗದಲ್ಲಿ ಹೇಳ್ಕೊಡೋ ಹಾಗೆ ಒಂದು ಗಿಡವನ್ನು ಕಸಿ ಮಾಡಿ ಮತ್ತೊಂದನ್ನು ಚಿಗುರಿಸೋ ವಿಚಾರ ಇದಲ್ಲ. ನಿಮಗೆ ಗೊತ್ತಿರ್ಬೋದು, ನಮ್ಮ ಅಮೇರಿಕದಲ್ಲಿ ಎಲ್ಲ ಕಾಲದಲ್ಲೂ ಯಾವಾಗಲೂ ಮಾವಿನ ಹಣ್ಣು ಸಿಗತ್ತೆ. ಹಾಗೆ ಸಿಗೋ ಮಾವಿನ ಹಣ್ಣಿನ ಗೊರಟೆ ಅಂದರೆ ಬೀಜ ಒಂದನ್ನು ನಾನು ಈ ಕೋವಿಡ್ ಸಮಯದಲ್ಲಿ ಆಫೀಸ್ ರೂಮಿನ ಒಂದು ಮೂಲೆಯಲ್ಲಿರೋ ಚಿಕ್ಕ ಮಣ್ಣಿನ ಪಾಟ್ ಒಂದರಲ್ಲಿ ಹೂತು ಹಾಕಿದ್ದೆ. ಅದಕ್ಕೆ ದಿನ ಮುಂಜಾನೆ ಆಫೀಸ್ ಕೆಲಸ ಶುರು ಮಾಡೋ ಹೊತ್ತಿಗೆ ನೀರು ಎರೆದ ಪರಿಣಾಮದಿಂದ ಆ ಗೊರಟೆಯಿಂದಲೂ ಒಂದು ಗಿಡ ಚಿಗುರ್ಕೊಂಡಿತ್ತು. ಅದು ಮೊದಲು ಆಶ್ಚರ್ಯ ಸೂಚಕ ಚಿಹ್ನೆಯಂತೆ ಚಿಗುರಾಗಿ ಒಡೆದು ನಂತರ ಪ್ರಶ್ನಾರ್ಥಕ ಚಿಹ್ನೆಯಂತೆ ಅರಳಿಕೊಂಡು ದೊಡ್ಡ ಗಿಡ ಆಗೋ ಎಲ್ಲ ಲಕ್ಷಣಗಳನ್ನು ತೋರಿಸಿತ್ತು. ಅಂಗಡಿಯಿಂದ ಹಣ್ಣು ತಂದಿದ್ದೀವಲ್ಲ, ಅದು ರುಚಿಯಾಗಿದೆ ಅಂತ ಇನ್ನೂ ಜೀವ ಇರೋ ಈ ಬೀಜನ ಟ್ರ್ಯಾಶ್ ಕ್ಯಾನ್ನಲ್ಲಿ ಹಾಕಿ ಟ್ರ್ಯಾಶ್ ಬ್ಯಾಗ್ನಲ್ಲಿ ಕಳಿಸಿದ ನನ್ನ ಮನಸ್ಥಿತಿಯಿಂದ ಆರಂಭಗೊಂಡಿತ್ತು ಈ ಪ್ರಹಸನ. ಆಫೀಸಿನ ರೂಮಲ್ಲಿ ನಾನು ಒಬ್ಬನಿಗೆ ಕೆಲಸ ಮಾಡೋ ಹೊತ್ತಿಗೆ ಕಂಪ್ನಿ ಸಿಗಲಿ ಅಂತ ಸುಮ್ಮನೆ ಮಣ್ಣಲ್ಲಿ ಹೂತು ಹಾಕಿದ್ದೆ. ಒಂದು ತೇವವಾದ ವಾತಾವರಣ ನಿರ್ಮಿಸಿ, ಇನ್ನೇನು ಮಾವಿನ ಬೀಜದಿಂದ ಮಾವಿನ ಗಿಡನೇ ಹುಟ್ಟು ಬರೋದು ಸಹಜ ತಾನೆ ಅಂತ ಹೇಳ್ಕೊಳ್ತಾ ಒಬ್ಬ ವಿಜ್ಞಾನದ ವಿದ್ಯಾರ್ಥಿಯಾಗಿ ಆ ಗಿಡದ ಪ್ರತಿಯೊಂದು ಮಿಲಿಮೀಟ್ರ್ ಇಂಚು ಬೆಳವಣಿಗೆಯನ್ನು ಕೂಡ ಪ್ರತಿದಿನ ಹತ್ತಿರದಿಂದ ಗಮನಿಸಿದ ನನಗೆ ಬಹಳಷ್ಟು ಆಶ್ಚರ್ಯ ಖಂಡಿತ ಆಗಿದೆ. ಸರಿ, ಮಾವಿನ ಬೀಜದಿಂದ ಹುಟ್ಟುವ ಗಿಡವನ್ನಂತೂ ಬದಲಾಯಿಸೋಕ್ಕಾಗಲಿಲ್ಲ, ಆದರೆ ಅದರ ಬೆಳವಣಿಗೆಯನ್ನು ಬದಲಾಯಿಸ್ಬೋದಿತ್ತೆ. ನಿಮಗೆ ಗೊತ್ತಿರ್ಬೋದು, ನಮ್ಮ ನ್ಯೂಜೆರ್ಸಿಯಲ್ಲಿ ಇರೋ ಭಾರತೀಯ ಕುಟುಂಬಗಳು ತಮ್ಮ ಮನೆಗಳಲ್ಲಿ ಒಂದಲ್ಲ ಒಂದು ಗಿಡವನ್ನು ಬೆಳೆಸೋದು ಎಲ್ರಿಗೂ ಗೊತ್ತಿರೋ ವಿಷಯ. ಈ ಒಂದು ಪದ್ಧತಿ ಬಳಕೆಯಾಗಿ ಬೆಳೆದು ಸಂಪ್ರದಾಯವಾಗಿ ನಮ್ಮೆಲ್ಲರ ಜೀವನದಲ್ಲಿ ಹಾಸುಹೊಕ್ಕಾಗಿ ಒಂದು ಸುಂದರವಾದ ಪರಂಪರೆಯಾಗೋದು ನನ್ನನ್ನು ಯಾವಾಗಲೂ ಯೋಚಿಸೋ ಹಾಗೆ ಮಾಡುತ್ತೆ. ಅಮೆರಿಕಕ್ಕೆ ಬಂದ ಭಾರತೀಯರು ತಮ್ಮ ತಮ್ಮ ಮನೆಗಳಲ್ಲಿ ತುಳಸಿ, ಮಲ್ಲಿಗೆ, ಮಾವು, ಕರಿಬೇವು, ಬಾಳೆ, ನಿಂಬೆ, ದಾಸವಾಳ, ಸಾಂಬಾರು ಬಳ್ಳಿ ಮೊದಲಾದ ಗಿಡಗಳನ್ನು ಬೆಳೆಸ್ಕೊಳ್ಳೋ ಹಾಗೆ ಅಮೆರಿಕದಿಂದ ಮತ್ತೊಂದು ದೇಶಕ್ಕೆ ವಲಸೆ ಹೋಗ್ತಾರಲ್ಲ, ಅವರು ಏನನ್ನು ಬೆಳೆಸ್ಕೊಳ್ತಾರೆ ಅನ್ನೋದು ನನಗೆ ಕುತೂಹಲ ಅಷ್ಟೇ. ನಮ್ಮ ಮನೆಯ ಗಿಡಗಳು ಹೊರ ವಾತಾವರಣಕ್ಕೆ ಬರೋದು ವರ್ಷದಲ್ಲಿ ಕೇವಲ 4 ತಿಂಗಳುಗಳು ಮಾತ್ರ. ಮೇ ಕೊನೆಯಲ್ಲಿ ಬರೋ ಮೆಮೋರಿಯಲ್ ಡೇ ವೀಕೆಂಡ್ನಿಂದ ಶುರುವಾಗ ನಮ್ಮ ಅನ್ಅಫಿಷಿಯಲ್ ಸಮ್ಮರ್ ಸೆಪ್ಟೆಂಬರ್ ಮೊದಲ ವಾರದಲ್ಲಿ ಬರೋ ಲೇಬರ್ ಡೇವರೆಗೆ ಅಷ್ಟೇ. ಇನ್ನುಳಿದ 8 ತಿಂಗಳುಗಳ ಕಾಲ ಈ ಗಿಡಗಳು, ಅದರಲ್ಲೂ ಟ್ರೋಪಿಕಲ್ ಪ್ರದೇಶದ ಗಿಡಗಳಾದ ಬಾಳೆ, ಮಾವು, ಬೇವು ಇತ್ಯಾದಿ ಎಲ್ಲ ನಮ್ಮ ಒಳಾಂಗಣದ ಬಂದಿಗಳೇ ಅಂತ ಹೇಳಬೇಕು. ಗಿಡಗಳಿಗೆಲ್ಲ ಜೀವ ಇದೆ ಅಂತ ತೋರಿಸ್ಕೊಟ್ಟ ವಿಜ್ಞಾನಿ ಬೋಸ್ ಅವರ ಸಂಶೋಧನೆಯಲ್ಲಿ ಎಷ್ಟೊಂದು ಸತ್ಯ ಇದೆ ನೋಡಿ.
ಇಂದಿಗೂ ಸಹ ನೀವು ನಮ್ಮ ನ್ಯೂ ಜೆರ್ಸಿ ಯಾರದೇ ಮನೆಗೆ ಹೋಗಿ ನೋಡಿ, ಅವರೆಲ್ಲ ತಮ್ಮ ಒಳಾಂಗಣದ ಗಿಡಗಳನ್ನು ಬಹಳ ಪ್ರೀತಿಯಿಂದ ಸಾಕಿಕೊಂಡಿರೋದ್ರ ಜೊತೆಗೆ ಅವುಗಳ ಜೊತೆಗೆ ಒಂದು ನಿತ್ಯವೂ ಒಂದು ಆಂತರಂಗಿಕವಾಗಿ ಸಂಭಾಷಣೆಯಲ್ಲಿಯೂ ತೊಡಗಿಕೊಂಡಿರ್ತಾರೆ. ಹಾಗಾಗಿ ಈ ಗಿಡಗಳು ನಮ್ಮ ಒಂಥರ ಸಾಕು ಪ್ರಾಣಿಗಳಾಗಿ ಹೋಗ್ಬಿಡ್ತವೆ. ಆದರೆ ಇಲ್ಲಿನೇ ನನಗೊಂದು ಸಂಕಷ್ಟದ ವಿಷಯ ಬಂದಿರೋದು. ಯಾವುದೋ ಒಂದು ಟ್ರೋಪಿಕಲ್ ಪ್ರದೇಶದಲ್ಲಿ ಆರಾಮವಾಗಿ ಬಿಸಿಲನ್ನು ತಿಂದು ನೆಲವನ್ನು ಬಿರಿದು ಆಳದಲ್ಲಿ ಬೇರುಗಳನ್ನು ಬೆಳೆಸ್ತಾ ಗಗನಚುಂಬಿಗಳಾಗಿ ಬೆಳೆಯುವ ಅಂಥ ಪೊಟೆನ್ಷಿಯಲ್ ಇರೋ ಈ ಗಿಡಗಳನ್ನು ನಾವು ಇಂಡೋರ್ ಫ್ಲವರ್ ಪಾಟ್ನಲ್ಲಿ ಹಾಕಿ ಅವುಗಳ ಬೆಳವಣಿಗೆಯ ವಿಶಾಲತೆಯನ್ನು ಒಂದು ರೀತಿಯಲ್ಲಿ ಕುಂಠಿತಗೊಳಿಸ್ತಾ ಇದ್ದೇವೆ ಅಂತ ಅನ್ನಿಸ್ತಾ ಇದೆ ನನಗಷ್ಟೇ. ಅವುಗಳು ಈ ಪಾಟ್ನಲ್ಲಿ ನಿಧಾನವಾಗಿ ಬೆಳೆಯೋದನ್ನು ಒಂದು ದಯನೀಯ ಸ್ಥಿತಿ ಅಂತ ನೋಡ್ಬೋದು ಏನೋ. ಹಾಗಾದರೆ ನಾವು ನಿಜವಾಗಿ ಈ ಗಿಡಗಳನ್ನು ಪೋಷಿಸ್ತಾ ಇದ್ದೇವೋ ಅಥವಾ ಪೋಷಣೆಯ ಹೆಸರಿನಲ್ಲಿ ಅವುಗಳನ್ನು ಶೋಷಿಸುತ್ತಾ ಅವುಗಳ ಬೆಳವಣಿಗೆಗೆ ನಾವು ತಡೆಯಾಗಿದ್ದೇವೋ? ನಮ್ಮ ಮನೆಯ ಟ್ರ್ಯಾಶ್ ಚೀಲವನ್ನು ಸೇರಿ ಡಂಪ್ ಟ್ರಕ್ನಲ್ಲಿ ಸವಾರಿ ಮಾಡಿ ಲ್ಯಾಂಡ್ ಫಿಲ್ನಲ್ಲೂ ಹೊಕ್ಕು ಅಲ್ಲಿ ಕೊಳೆತು ಗೊಬ್ಬರವಾಗಬಹುದಾದ ಮಾವಿನ ಗೊರಟೆಗೆ ನಾನು ಆಫೀಸ್ ರೂಮ್ನಲ್ಲಿ ಜಾಗ ಕೊಟ್ಟು ಹುಟ್ಟಿ ಬೆಳೆಯಲು ಅವಕಾಶ ಕೊಟ್ಟಿದ್ದೇನೆ ಅನ್ನುವಂಥ ಸಂತೋಷ ಪಡಬೇಕಾ? ಅಥವಾ ಯಾವುದೋ ಒಂದು ವಾರ್ಮ್ ಆಗಿರೋ ಭೂಪ್ರದೇಶದಲ್ಲಿ ಬೆರೆದು ಹೀರಿದು ತಿಂದು ತೇಗಿ ಸಂತೋಷಪಟ್ಟು ಸುಮಾರು 80 ಅಥವಾ 100 ಡಿಗ್ರಿ ಫ್ಯಾರನ್ಹೈಟ್ ಟೆಂಪ್ರೇಚರ್ ವೆದರ್ನಲ್ಲಿ ಸೂರ್ಯನ ಜೊತೆಗೆ ಸರಸವಾಡುತ್ತಾ ಮುಂಬರುವ ಮಾನ್ಸೂನ್ ಮಾರುತವನ್ನು ನಿರೀಕ್ಷಿಸುತ್ತಾ ಇನ್ನೇನು ಮಾರ್ಚ್ ತಿಂಗಳ ಹೊತ್ತಿಗೆಲ್ಲ ಯುಗಾದಿ ಬರುತ್ತಲ್ಲ, ಆ ಟೈಮಲ್ಲಿ ಚಿಗುರ್ತಾ ಇರೋ ಒಂದು ಗಿಡವನ್ನು ನಾವು ಊಹಿಸ್ಕೊಳ್ಬೋದಿತ್ತಾ? ಈ ಮಾವಿನ ಪಾಪ ಗಿಡ ಏನಿದೆ ಅದಕ್ಕೆ ಸಹಜವಾಗಿ ತನ್ನ ಪಕ್ಕದಲ್ಲೇ ಇರಬಹುದಾದ ಹೊಂಗೆ ಮರಗಳ ಟೊಂಗೆಗಳಿಂದ ಹೊರಹೊಮ್ಮುತ್ತಿದ್ದ ಚಿಗುರುಗಳು ಪೈಪೋಟಿ ಕೊಡ್ತಾ ಇದ್ವೋ ಏನೋ. ಅದಕ್ಕೂ ಒಂದು ಆಸೆ ಇರ್ಬೋದಲ್ವ, ನಾನೂ ಕೂಡ ನನ್ನ ಚಿಗುರನ್ನು ಪ್ರತಿ ವರ್ಷ ಬಿಸಿಲಿಗೆ ಟಿಸಲಾಗಿ ಒಡೆದು ಹೂ ಬಿಸಿಲಿಗೆ ಮುಖ ಮಾಡಿಕೊಂಡು ಒಂದು ರೀತಿ ನಾನು ನನ್ನ ಹಣ್ಣುಗಳನ್ನು ಮಾಡ್ಕೋಬೇಕು ಅಂತ ಆಸೆ ಇರಲ್ವಾ? ಆ ಒಂದು ಅವಕಾಶನ ನಾವು ಈ ಗಿಡದಿಂದ ತಪ್ಪಿಸ್ತಾ ಇದ್ದೀವೋ ಏನೋ. ನಾವು ಯಾಕೆ ಈ ಗಿಡಗಳನ್ನು ಬೆಳೆಸ್ತೇವೆ ಅನ್ನೋದೇ ಒಂದು ಪ್ರಶ್ನೆ. ಕೆಲವು ವರ್ಷಗಳ ಹಿಂದೆ ನಮ್ಮ ಮನೆಯಲ್ಲಿ 2 ಬಾಳೆ ಗಿಡಗಳ ಕಂದನ್ನು ನೆಟ್ಟು ಹಲವು ವರ್ಷಗಳಿಂದ ಅದಕ್ಕೆ ನೀರು ಹಾಕ್ಕೊಂಡು ಪೋಷಿಸ್ಕೊಂಡು ಮಣ್ಣು ಚೇಂಜ್ ಮಾಡ್ಕೊಂಡು ಬಂದರೂ ಕೂಡ ಅವು 2 ಅಡಿಗಳಿಗಿಂತ ಹೆಚ್ಚು ಎತ್ತರ ಬೆಳೆದಿಲ್ಲ. ಕೋವಿಡ್ ಸಮಯದಲ್ಲಿ ಹುಟ್ಟಿದ ಈ ಮಾವಿನ ಗಿಡ ವರ್ಷಕ್ಕೆ 2-3 ಎಲೆಗಳನ್ನು ಚಿಗುರಿಸುತ್ತಾ ಇನ್ನೂ 1.5 ಅಡಿ ಎತ್ತರವನ್ನು ತಲುಪಿಲ್ಲ. 3 ಭಿನ್ನ ವೆರೈಟಿ ಮಲ್ಲಿಗೆ ಗಿಡಗಳು ಸ್ವಲ್ಪ ವೇಗವಾಗಿ ಬೆಳೆದು ಕಾಲಕಾಲಕ್ಕೆ 1-2 ಹೂಗಳನ್ನಾದರೂ ಬಿಟ್ಟಿದ್ದಾವೆ. ಇನ್ನು ಮೂಲೆಯಲ್ಲಿ ಅಗಲವಾಗಿ ಹರಡಿಕೊಂಡಿರೋ ಕರಿಬೇವಿನ ಸಸಿ ದೊಡ್ಡ ಮರವಾಗುವ ಎಲ್ಲ ಲಕ್ಷ್ಯಗಳನ್ನು ತೋರಿದ್ರೂ ಕೂಡ ಅದು ಇದ್ದ ಪಾಟ್ ಅದರ ಬೆಳವಣಿಗೆಯನ್ನು ಖಂಡಿತ ಕುಂಠಿತಗೊಳಿಸಿದೆ ಅನ್ಬೋದು. ಮತ್ತೊಂದು ವಿಷಯ ಏನು ಅಂದರೆ, ನಾನು ಈ ಕರಿಬೇವಿನ ಗಿಡವನ್ನು ನಾವೆಲ್ಲರೂ ಬೆಳೆಸಿದ್ರೂ ಕೂಡ ಅಡುಗೆ ಮಾಡಲು ಅದರ ಎಲೆಗಳನ್ನು ಬಳಸೋದಿಲ್ಲ. ಅದರ ಬದಲಿಗೆ ನಾವು ಪ್ರತಿ ವಾರ ಅಂಗಡಿನಲ್ಲಿ ಟ್ರಾನ್ಸ್ಪರೆಂಟ್ ಪ್ಲಾಸ್ಟಿಕ್ ಪ್ಯಾಕೆಟ್ನಲ್ಲಿ ಏನು ಹಾಕಿರ್ತಾರೆ ಕರಿಬೇವಿನ ಎಸಳುಗಳನ್ನು, ಅದನ್ನು ಪರ್ಚೇಸ್ ಮಾಡೋದಂತೂ ತಪ್ಪಿಲ್ಲ. ಅದು ಏಕೆ ಹೇಗೆ ಅನ್ನೋದು ಮತ್ತೊಂದು ಆಶ್ಚರ್ಯದ ವಿಷಯ ಬಿಡಿ. ಈಗ ಬ್ಯಾಕ್ ಟು ದೀಸ್ ಪ್ಲ್ಯಾಂಟ್ಸ್. ವರ್ಷದಿಂದ 6 ಅಥವಾ 8 ತಿಂಗಳು ಚಳಿಯಲ್ಲಿ ಈ ಗಿಡಗಳು ಪಾಪ ತೊಳಲ್ತವೆ ಅಂತಲೇ ಹೇಳಬೇಕು. ಯಾಕಂದರೆ ನಮ್ಮ ನಡುವೆ ಮನೆ ಒಳಗಡೆ ಇರ್ಬೋದು, ಅವು ಸಂತೋಷವಾಗಿದ್ದಾವ? ಈ ನಮ್ಮ ಪೆಟ್ ಪ್ರಾಜೆಕ್ಟಿನ ಹೆಸರಿನಲ್ಲಿ ನಾವು ಇವುಗಳನ್ನು ಪೋಷಿಸ್ತೇವೋ ಶೋಷಿಸ್ತೇವೋ ಅನ್ನೋದು ಪ್ರತಿ ಸಾರಿ ನಂಗೆ ಪ್ರಶ್ನೆ ಬರುತ್ತೆ. ಕೆಲವೊಮ್ಮೆ ಅನಿಸುತ್ತೆ, ಈ ಮಾವಿನ ಗಿಡನ ಫ್ಲೋರಿಡಾದಲ್ಲಿರೋ ನನ್ನ ಸ್ನೇಹಿತನ ಮನೆಗೆ ಕಳಿಸಿ ಅವನ ತೋಟದಲ್ಲಿ ನೆಟ್ಟು ಅದರ ಸಹಜ ಪೋಷಣೆಗೆ ಅವಕಾಶ ಕೊಟ್ಟು ಅದಕ್ಕೂ ನನಗೂ ಒಂದು ರೀತಿ ಬಿಡುಗಡೆ ಸಿಗುವಂತೆ ಮಾಡಿದರೆ ಹೇಗೆ ಅಂತ. ಹೌದು, ಈ ಗಿಡಗಳು ಪಾಪ ಎಷ್ಟು ಗಟ್ಟಿಯಾದ ಹಾರ್ಡ್ ನೆಲವನ್ನು ಕೂಡ ಬಗೆದು ಬೇರುಗಳನ್ನು ಬೆಳೆಸ್ಕೊಂಡು ಹೋಗೋ ಶಕ್ತಿ ಇರೋ ಬೀಜಗಳು. ಹಾಗಿರುವಾಗ ಈ ಬೇರುಗಳಿಗೆ ಈ ಒಂದು ಸುಟ್ಟ ಮಣ್ಣಿನ ಪಾಟ್ನ ಬುಡವನ್ನು ಕೊರೆದು ಅದರಿಂದ ಹೊರಬರಲಾರದ ಅಸಹಾಯಕತೆಯಾದರೂ ಏಕೆ? ಅದರ ಬಗ್ಗೆ ಯೋಚನೆ ಮಾಡಬೇಕು. ಈಗ ಹೇಳಿ, ನಮ್ಮ ಕೈಲಿ ಏನಿದೆ? ನಾವು ಏನನ್ನು ಬದಲಾಯಿಸಬಲ್ಲೆವು? ಬೀಜದಲ್ಲಿ ಸುಪ್ತವಾಗಿರೋ ಅಡಗಿರೋ ಮಹಾನ್ ಶಕ್ತಿಯ ಮುಂದೆ ನಾವು ತಿಂದ ಗೊರಟೆಯನ್ನು ಮಣ್ಣಿನಲ್ಲಿ ಹೂತು ಅದು ಮೊಳಕೆ ಒಡೆಯುವ ಪ್ರಸಂಗವನ್ನು ನೋಡ್ತಾ ನೋಡ್ತಾ ನಾವೇನೋ ಸೃಷ್ಟಿ ಮಾಡಿದ್ವಿ ಅಂದ್ಕೊಳ್ತೀವಲ್ಲ, ಅದರಂಥ ಎಳಸುತನದ ಪ್ರವೃತ್ತಿ ಮತ್ತೊಂದಿಲ್ಲ. ನಾವು ಉಸಿರಾಡಲು ಹಸಿರು ಬೇಕು ನಿಜ,
ಹಾಗಂತ ಸೊಂಪಾಗಿ ಬೆಳೆಯಬಹುದಾದ ಮಾವು, ಬೇವು, ತಾಳೆ, ತೆಂಗುಗಳನ್ನು ನಮ್ಮ ನಿಯಂತ್ರಣದಲ್ಲಿ ಬೆಳೆಸ್ಕೊಂಡು ಅವುಗಳ ಒಂದು ಫುಲ್ ಪೊಟೆನ್ಷಿಯಲನ್ನು ತಲುಪೋ ಒಂದು ವ್ಯವಸ್ಥೆಯನ್ನು ನಿರ್ಮಿಸಿ ಕೊಡದೇ ಇದ್ದರೆ ಅದು ಒಂದು ಅಪರಾಧ ಆಗೋದಿಲ್ವೇ? ಈ ಒಂದು ಅಪರಾಧ ಹೇಗೆ ಅಂತಂದರೆ, ಅದು ಒಂದು ಕವಿಯನ್ನು ಕತ್ತಲಿನ ಕೋಣೆಯಲ್ಲಿ ಕೂಡಿ ಹಾಕಿದಷ್ಟೇ ಕ್ರೂರ. ಅದು ಒಂದು ಶಿಲ್ಪಿಯ ಕೈಗಳನ್ನು ಕತ್ತರಿದಷ್ಟೇ ಘೋರ. ಒಬ್ಬ ಕಲಾವಿದನಿಗೆ ಬಣ್ಣವನ್ನಾಗಲಿ ಕುಂಚವನ್ನಾಗಲಿ ಕೊಡದಷ್ಟೇ ದುಸ್ತರವಾದದ್ದು ಅನಿಸತ್ತೆ. ಆದ್ದರಿಂದಲೇ ಇರುವಷ್ಟು ದಿನ ಈ ಗಿಡಗಳು ಇರಲಿ, ನಾನು ಮತ್ತಿನ್ಯಾವ ಗಿಡಗಳನ್ನು ಹಾಕೋದಿಲ್ಲ ಅಂತ ಯೋಚನೆ ಮಾಡಿದ್ದೀನಿ. ಅದನ್ನು ಹಾಕೋದು ಬೇಡ, ಅದನ್ನು ಸಂಭಾಳಿಸೋದು ಬೇಡ. ಅವುಗಳು ಆ್ಯನ್ಯುವಲ್ ಅಥವಾ ಪೆರೆನಿಯಲ್ ಆಗಿ ನಮ್ಮ ಹೊರಾಂಗಣದಲ್ಲಿ ವರ್ಷಕ್ಕೊಮ್ಮೆ ಬಂದರೆ ಬರಲಿ, ಇಲ್ಲ ಅಂದರೆ ಇಲ್ಲ. ಈ ಸಂದರ್ಭದಲ್ಲೇ ನಮ್ಮ ಗುಲಾಬಿ ಗಿಡ ಏನಿದೆ ಹೊರಗಡೆ, ಅದನ್ನು ಕಂಡ್ರೆ ನಂಗೆ ಭಾಳ ಸಂತೋಷ ಆಗುತ್ತೆ. ಅದನ್ನು ಕಂಡ್ರೆ ಅತ್ಯಂತ ಒಲವು ಮತ್ತು ಹೆಮ್ಮೆ ಕೂಡ. ಏಕೆಂದರೆ ಅದರ ಹಿಂದಿನ ಸೀಸನ್ನಲ್ಲಿ ಎಂಥ ಚಳಿಯೇ ಇರಲಿ, ಪ್ರತಿ ವರ್ಷ ವಸಂತನ ಆಗಮನ ಆದ ತಕ್ಷಣ ಮತ್ತೆ ಹೊಸತನ ಆರಂಭಿಸೋ ಈ ಗುಲಾಬಿ ಗಿಡಗಳು ಬಹಳ ಗಟ್ಟಿ ಅಂತ ನನಗೆ ಅವುಗಳ ಬಗ್ಗೆ ಸಂತೋಷ ಆಗುತ್ತೆ. ನಮ್ಮ ನ್ಯೂ ಜೆರ್ಸಿನಲ್ಲಿ ಪ್ರತಿ ವರ್ಷ ಆದ ಹಾಗೆ ಖಂಡಿತ ಈ ವರ್ಷವೂ ಯುಗಾದಿ ಬರುತ್ತೆ. ಆದರೆ ಮುಂಬರೋ ಯುಗಾದಿಯಂದು ಹೊಂಗೆ ಹೂವು ತೊಂಗಲಲ್ಲಿ ಭೃಂಗದ ಸಂಗೀತದ ಮತ್ತೆ ಕೇಳಿ ಬರೋದಿಲ್ಲ. ಅವತ್ತು ನಮ್ಮೂರಲ್ಲಿ ಮಾಮೂಲಿಗಿಂತ ಹೆಚ್ಚಿಗೆ ಸ್ವಲ್ಪ ಬಿಸಿಲಿದ್ರೆ ಹ್ಯಾಪಿ ಯುಗಾದಿ ಅಂತ ಸಂಭ್ರಮಿಸ್ತೀವಿ. ಒಂದಿಷ್ಟು ವಾಟ್ಸಪ್ ಮೆಸೇಜ್ಗಳನ್ನು ಕಳಿಸ್ಕೊಡ್ತೀವಿ. ಮತ್ತು ಈ ಯುಗಾದಿ ವಾರಾಂತ್ಯದಲ್ಲೇ ಬಂದಿರೋದ್ರಿಂದ ಒಂದಿಷ್ಟು ವಿಶೇಷ ಲವಲವಿಕೆಗಳಿರ್ಬೋದು ಅಷ್ಟೇ. ಅದು ಬಿಟ್ಟರೆ ನಮ್ಮ ಯುಗಾದಿಗೆ ಹಿಂದಿನ ಯುಗಾದಿಗಿಂತ ಮತ್ತೇನು ವ್ಯತ್ಯಾಸ ಇಲ್ಲ.